ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಈ ಎಕ್ಕದ ಗಣಪತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಕ್ಕದ ಗಣಪತಿ ಪೂಜೆಯನ್ನು ನೀವು ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾದರೆ ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಪಾಲಿಸಬೇಕಾದಂತಹ ನಿಯಮಗಳು ಯಾವುದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಎಕ್ಕದ ಗಣಪತಿಯನ್ನು ನೀಟಾಗಿ ಒರೆಸಿ ಅದಕ್ಕೆ ಗಂಧ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ಪೂಜೆಗೆ ಎಕ್ಕದ ಎಲೆಗಳು ಬೇಕಾಗತ್ತೆ. ಎಕ್ಕದ ಎಲೆಗಳನ್ನು ನಾನು ಕ್ಲೀನಾಗಿ ತೊಳ್ಕೊಂಡು ಸ್ವಸ್ತಿಕ್ ಆಕಾರವಾಗಿ ಗಂಧದಿಂದ ಬರೆದು ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇದ್ದರೆ ಗಣಪತಿ ಫೋಟೋಗೆ ಅರಿಶಿನ ಕುಂಕುಮ ಇಟ್ಟು ಹೂವಿನ ಹಾರವನ್ನು ಹಾಕಿ, ಸಿಕ್ಕಿದ್ರೆ ಕೆಂಪು ದಾಸವಾಳನ ಇಡಿ, ತುಂಬಾ ಒಳ್ಳೆಯದು. ಇದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು, ಹಾಗಾಗಿ ನಾನು ಇಟ್ಟಿದ್ದೀನಿ. ಸಪ್ರೇಟಾಗಿರೋ ಫೋಟೋ ಇಲ್ಲ ನಮ್ಮ ಮನೇಲಿ, ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಶಿವಪಾರ್ವತಿ ಜೊತೆಗೆ ಸುಬ್ರಹ್ಮಣ್ಯ ಮತ್ತು ಗಣಪತಿ ಇರೋವಂಥ ಫೋಟೋನೇ ಇಟ್ಕೊಂಡಿದ್ದೀನಿ. ಎಲ್ಲ ದೇವರುಗಳಿಗೂ ಕೂಡ ವಿವಿಧ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಇವಾಗ ಗರಿಕೆ ಹಾರವನ್ನು ಗಣಪತಿಗೆ ಇಟ್ಟು ಆ ಗರಿಕೆ ಹಾರದ ಮೇಲೆ ಎಕ್ಕದ ಗಣಪತಿಯನ್ನು ಇಡ್ತಾಯಿದ್ದೀನಿ. ಗಣಪತಿಗೆ ಮೊದಲೇ ಹೇಳಿದಾಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಈ ಗರಿಕೆ ಹಾರವನ್ನು ಯಾವ ರೀತಿ ಮಾಡೋದು ಅಂತ ನನ್ನ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬರ್ಬೋದು. ಅದರಲ್ಲೂ ಕೂಡ ಇದೇ ರೀತಿ ಉತ್ತಮವಾದಂತಹ ಪೂಜಾ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗಳನ್ನು ಇಷ್ಟಪಡೋ ನಿಮ್ಮೆಲ್ಲರಿಗೂ ಕೂಡ ಆ ಚಾನಲ್ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ದೀಪಗಳನ್ನು ಹಚ್ಚಿಟ್ಕೊಂಡಿದ್ದೀನಿ. ದೀಪ ಹಚ್ಚೋದಕ್ಕೆ ನಾನಿಲ್ಲಿ ಕೆಂಪು ಬತ್ತಿಗಳನ್ನು ಬಳಸಿದ್ದೀನಿ. ಗಣಪತಿಗೆ ಕೆಂಪು ಹೂಗಳು, ಕೆಂಪು ಬತ್ತಿ, ಕೆಂಪು ಅಕ್ಷತೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಕೆಂಪು ಬತ್ತಿಗಳನ್ನು ಹಾಕಿ ಗಣಪತಿ ಪೂಜೆಯಲ್ಲಿ ದೀಪ ಹಚ್ಚಿ, ಇವಾಗ ದೀಪ ಹಚ್ಚಿದ್ದಾಗಿದೆ. ನಾನು ಗಣಪತಿ ವಿಗ್ರಹನ ಇಟ್ಕೊಂಡಿದ್ದೀನಿ. ಈಗಾಗಲೇ ಅಭಿಷೇಕವನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಅಭಿಷೇಕ ಆದ ನಂತರ ಒಂದು ತಟ್ಟೆ ಮೇಲೆ ಗಣಪತಿ ವಿಗ್ರಹನ ಇಟ್ಕೊಳ್ಳಿ. ಇಲ್ಲದೇ ಇರೋರು ಅರ್ಶಿಣದಿಂದ ಗಣಪತಿಯನ್ನು ಮಾಡ್ಕೊಳ್ಬೋದು. ಇವಾಗ ಕೆಂಪು ಅಕ್ಷತೆಯನ್ನು ಹಾಕಿ ಹಾಗೆ ಅರಿಶಿನ ಕುಂಕುಮನ ಹಾಕಿ ಪ್ರಾರ್ಥನೆ ಮಾಡಿಕೊಂಡು, ಅನಂತರ ಗಣಪತಿಗೆ ಪ್ರಿಯವಾಗಿರುವಂತಹ ತುಂಬೆ ಹೂವು ಜೊತೆಗೆ ನಮ್ಮ ಮನೇಲಿ ಬಿಟ್ಟಿರುವಂಥ ಕೆಲವೊಂದು ಬಿಡಿ ಹೂಗಳನ್ನು ತೊಗೊಂಡಿದ್ದೀನಿ ಪೂಜೆಗಂತ. ಮಲ್ಲಿಗೆ ಸಿಕ್ಕಿದೆ, ಜೊತೆಗೆ ಸಣ್ಣಗಿರುವಂಥ ಚೆಂಡು ಹೂವು ಸಿಕ್ಕಿದೆ, ಮತ್ತು ಸ್ಫಟಿಕ ಹೂಗಳು ಸಿಕ್ಕಿದೆ, ತುಂಬೆ ಹೂವು ಇವೆಲ್ಲವೂ ಕೂಡ ಪೂಜೆಗೆ ಸಿಕ್ಕಿದೆ. ಅರ್ಚನೆಗೆ ನಮ್ಮ ಮನೇಲಿ ಬೆಳೆದಿರೋ ಅಂಥ ಹೂಗಳನ್ನು ಬಳಸಿದ್ರೆ ತುಂಬಾ ಶ್ರೇಷ್ಠ. ಇವಾಗ ನಾನು ಧೂಪವನ್ನು ಮಾಡ್ತಾಯಿದ್ದೀನಿ. ಅಗರಬತ್ತಿಯನ್ನು ಹಚ್ಕೊಂಡು ಧೂಪ ಆದ ನಂತರ ಅರ್ಚನೆಯನ್ನು ಶುರು ಮಾಡೋಣ. ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಮೊದಲು ತುಂಬೆ ಹೂವಿನಿಂದ ಅರ್ಚನೆಯನ್ನು ಮಾಡ್ತಾಯಿದ್ದೀನಿ. ತುಂಬೆ ಹೂವು ಗಣಪತಿಗೆ ತುಂಬಾ ಶ್ರೇಷ್ಠ. ಹಾಗೆ ಚಿಕ್ಕ ಚಿಕ್ಕ ವಿಗ್ರಹಗಳಿಗೆ ತುಂಬೆ ಹೂವಿನ ಹಾರವನ್ನು ಯಾವ ರೀತಿ ಮಾಡೋದಂತ ಕೂಡ ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದು ಕೂಡ ನೀವು ಮಾಡಿ ಹಾಕ್ಬೋದು ವಿಗ್ರಹಕ್ಕೆ. ಈಗ ಗಣಪತಿಗೆ ಅಷ್ಟೋತ್ತರನ ಹೇಳಿಕೊಂಡು ಬಿಡಿ ಹೂವಿನಿಂದ ಅರ್ಚನೆ ಮಾಡಿದ್ದಾಗಿದೆ. ಇವಾಗ ಅರ್ಚನೆ ಆದಮೇಲೆ ಮತ್ತೊಂದು ಸಲ ಅಕ್ಷತೆನ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಮತ್ತೆ ಇನ್ನೊಂದು ಸಲ ಅಗರಬತ್ತಿಯಿಂದ ಧೂಪವನ್ನು ಮಾಡಬೇಕಾಗತ್ತೆ. ಧೂಪ ಆದ ನಂತರ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಕಾಯಿ, ಹಣ್ಣು ಹಾಗೆ ತಾಂಬೂಲವನ್ನು. ಕಾಯಿನ ಸಂಕಲ್ಪ ಮಾಡಿ ದೇವರ ಬಲಭಾಗದಲ್ಲಿ ಇಡ್ತಾಯಿದ್ದೀನಿ. ಜೊತೆಗೆ ಹಣ್ಣನ್ನು ಚಿವುಟ್ತಾ ಇದ್ದೀನಿ. ಜೊತೆಗೆ ತಾಂಬೂಲದ ತುದಿಯನ್ನು ಕೂಡ ಮುರಿತಾ ಇದ್ದೀನಿ. ಈ ಪೂಜೆಯನ್ನು ನೀವು ಉಪವಾಸ ಇದ್ದು ಮಾಡಿದ್ರೆ ತುಂಬಾ ಒಳ್ಳೆಯದು. ಕಂಟಿನ್ಯೂಸ್ ಆಗಿ 6 ಡೇಸ್ ಮಾಡ್ತೀರಲ್ಲ ಕ್ಷಿಪ್ರ ಗಣಪತಿ ಪೂಜೆ, ಅದರಲ್ಲಿ ಕೂಡ ನೀವು ಈ ಎಕ್ಕದ ಗಣಪತಿ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಈ ಎಕ್ಕದ ಗಣಪತಿ ನಿಮಗೂ ಕೂಡ ಬೇಕಿದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ಅವ್ರ ನಂಬರ್ ಕೊಡ್ತೀನಿ, ನೀವು ಕಾಲ್ ಮಾಡಿ ಅವ್ರ ಹತ್ರ ತರಿಸ್ಕೊಳ್ಬೋದು. ಇವಾಗ ಕಾಯನ್ನು ಕೂಡ ಒಡೆದು ನೈವೇದ್ಯ ಮಾಡಿದ್ದೀನಿ. ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಕರ್ಪೂರನ ಹಚ್ಕೊಂಡು. 6 ಡೇಸ್ ಕಂಟಿನ್ಯೂಸ್ ಆಗಿ ಉಪವಾಸ ಇರಬೇಕಂತ ಕೇಳಿದ್ದಾರೆ. ಹೌದು, ನೀವೇನಾದರೂ ಸಂಕಲ್ಪ ಮಾಡಿಕೊಂಡು 6 ದಿನ ಕಂಟಿನ್ಯೂಸ್ ಆಗಿ ಈ ಪೂಜೆಯನ್ನು ಮಾಡ್ತಾಯಿದ್ರೆ, ಕ್ಷಿಪ್ರ ಗಣಪತಿ ಪೂಜೆಯನ್ನು 6 ದಿನವೂ ಕೂಡ ಬೆಳಗ್ಗೆ ಅಂದರೆ ಬೆಳಕಿದ್ದಾಗ ಏನೂ ಸೇವನೆ ಮಾಡಬಾರ್ದು. ನೈಟ್ ಚಂದ್ರನನ್ನು ನೋಡಿ ಆನಂತರ ನೀವು ಊಟವನ್ನು ಮಾಡ್ಬೋದು. 1 ಹೊತ್ತಿನ ಉಪವಾಸ ಮಾಡಬೇಕಾಗತ್ತೆ. ಇವಾಗ ಕರ್ಪೂರದ ಆರತಿ ಎಲ್ಲ ಮುಗಿದಿದೆ. ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡು ದೇವರಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಜೆ ಸಂಕಷ್ಟಹರ ಗಣಪತಿಯ ಕಥೆಯನ್ನು ಓದಿ ಕೆಂಪಾರತಿಯನ್ನು ಮಾಡಿ ಚಂದ್ರ ದರ್ಶನವನ್ನು ಮಾಡಿ ನೀವು ಉಪಹಾರವನ್ನು ಸೇವನೆ ಮಾಡಿ ಆನಂತರ ದೇವರನ್ನು ಕದಲಿಸ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.